ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಸೊ ಈ ವರ್ಷ ತುಂಬ ವಿಶೇಷವಾಗಿರುವಂಥದ್ದು ಅಂದರೆ ಗಣೇಶನಿಗೆ ಪ್ರಿಯವಾದ ದಿನ ಅಂದರೆ ಇವತ್ತು ಬುಧವಾರ ಏನಿದೆ, ಇವತ್ತು ಗಣೇಶ ಚತುರ್ಥಿ ಬಂದಿರೋದು ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಅಂದರೆ ಗಜಮುಖನಿಗೆ ಗಣೇಶನಿಗೆ ತುಂಬ ಪ್ರೀತಿಯಾದಂತಹ ದಿನ ಅದು ಬುಧವಾರ. ಹಾಗಾಗಿ ಈ ದಿನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಪೂಜಾ ಸಮಯ ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಮತ್ತೊಮ್ಮೆ ಇವತ್ತು ಮಧ್ಯಾಹ್ನ ಅಂದರೆ ಗಣೇಶ ಮಧ್ಯಾಹ್ನ ಹುಟ್ಟಿರೋದು ಅಂತ ಒಂದು ಹಿನ್ನೆಲೆ ಇದೆ. ಸೊ ಹಾಗಾಗಿ ಪುರಾಣಗಳಲ್ಲಿ ನೋಡೋದಾದರೆ ಗಣೇಶ ಮಧ್ಯಾಹ್ನ ಹುಟ್ಟಿರೋದ್ರಿಂದ ಮಧ್ಯಾಹ್ನ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಆದರೆ ಮಧ್ಯಾಹ್ನ ರಾಹುಕಾಲ ಬಂದಿದೆ. ಹಾಗಾಗಿ ರಾಹುಕಾಲ ಏನಿದೆ ಮಧ್ಯಾಹ್ನ, ಅದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. 12:30ಯಿಂದ 1:45 2 ಗಂಟೆವರೆಗೂ ರಾಹುಕಾಲ ಬರುತ್ತೆ. ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ. ನೀವು 11ರಿಂದ 12 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳಿ. ಅಥವಾ ನೀವು ಸಂಜೆ ಮಾಡ್ತೀರಾ ಅಂದ್ರೂ ಸಂಜೆನೂ ಶುಭ ಸಮಯಗಳಿದೆ. ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು. ಇನ್ನು ಸಂಜೆ ನೀವು ಮಾಡ್ತೀರಾ ಅಂತಂದರೆ ನಿಮಗೆ 6 ಗಂಟೆ 7 ಗಂಟೆವರೆಗೂ ಒಳ್ಳೆ ಸಮಯ ಇದೆ. 6ರಿಂದ 7 ಅಥವಾ 5ರಿಂದ 7 ನೀವು ಮಾಡ್ಕೋಬಹುದು. ತುಂಬಾ ಒಳ್ಳೆ ಸಮಯ ಆಗಿದೆ. ಇನ್ನು ಮಣ್ಣಿನ ಗಣಪತಿ ನೀವೇನಾದರೂ ಇಡ್ತೀರಾ ಅಂತಂದರೆ ಅಥವಾ ಇಟ್ಟಿದ್ದರೆ ತುಂಬ ಶ್ರೇಷ್ಠ. ಅಥವಾ ಯಾರ ಮನೆಯಲ್ಲಿ ಪದ್ಧತಿ ಇಲ್ಲ, ಮಣ್ಣಿನ ಗಣಪತಿ ತರೋ ಅಂಥ ಪದ್ಧತಿ ಇಲ್ಲ, ನೀವು ಫೋಟೋ ಇಟ್ಟು ಪೂಜೆ ಮಾಡ್ಕೋಬೋದು. ಅಥವಾ ಮಣ್ಣಿನ ಗಣಪತಿ ಇದ್ದರೆ ತುಂಬ ಶ್ರೇಷ್ಠ. ಮಣ್ಣಿನ ಗಣಪತಿ ಇಟ್ಟರೆ ಸಾಕ್ಷಾತ್ ನಾವು ಯಾರನ್ನು ಅಂದ್ಕೊಂಡಿರ್ತೀವಿ ಅವರನ್ನೇ ಅದರಲ್ಲಿ ಆಹ್ವಾನ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅಂದರೆ ನಾವು ಮಣ್ಣಿನ ಗಣಪತಿ ಇಟ್ಟಾಗ ಸಾಕ್ಷಾತ್ ಗಣಪತಿಯನ್ನೇ ಅದರಲ್ಲಿ ಆಹ್ವಾನಿಸಿ ಅದಕ್ಕೆ ಜೀವ ತುಂಬುವ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಮಣ್ಣಿನ ಗಣಪತಿ ತುಂಬ ಕಡೆ ಇಡ್ತಾರೆ. ಸೊ ಮಣ್ಣಿನ ಗಣಪತಿ ಇಟ್ಟಾಗ ನೀವು ಮಾಡಬೇಕಾಗಿರುವಂಥದ್ದು ಅಕ್ಕಿ ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲ್ಗಡೆ ನೀವು ಗಣೇಶನನ್ನು ಇಡಬೇಕಾಗುತ್ತೆ. ಇನ್ನು ಪೂಜಾ ಸಿದ್ಧತೆಗಳನ್ನು ನೀವು ಹಿಂದಿನ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಅಷ್ಟರಲ್ಲಿ ಮಾಡಿ ಎಲ್ಲ ಇದಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ನೀವು ಪ್ರಿಪ್ರೇಷನ್ ಸಿದ್ಧತೆಗಳನ್ನು ಹಿಂದಿನ ದಿನವೇ ಮಾಡಿಕೊಂಡ್ರೆ ತುಂಬ ನಿಮಗೆ ಹಬ್ಬದ ದಿನ ತುಂಬ ಸುಲಭ ಆಗುತ್ತೆ. ಇನ್ನು ಪೂಜಾ ಸಮಯ ಹೇಳ್ದಂಗೆ ಮಧ್ಯಾಹ್ನ ಮಾಡ್ಕೋಬಹುದು, ರಾಹುಕಾಲನ ಬಿಟ್ಟು ಇನ್ನು ಸಂಜೆ ಮಾಡ್ಕೋಬಹುದು. ಮರೆಯದೆ ನಾ ಹೇಳುವ ಒಂದು ವಸ್ತುವನ್ನು ಗಣಪತಿಗೆ ಇಡಿ. ಆ ವಸ್ತು ತುಂಬ ಶ್ರೇಷ್ಠ. ಗಣಪತಿಯನ್ನು ನಾವು ಏನಕ್ಕೆ ಪೂಜೆ ಮಾಡ್ತೀವಿ ನಿಮಗೆ ಗೊತ್ತಿರುತ್ತೆ. ಯಾವುದೇ ಒಂದು ವಿಘ್ನಗಳು ನಮ್ಮಲ್ಲಿ ಆಗ್ತಾಯಿದ್ರೆ ಆ ವಿಘ್ನಗಳು ತೊಡಕಾಗದೆ ನಾವು ಅಂದ್ಕೊಂಡಿರುವಂತಹ ಕೆಲಸ ಯಶಸ್ವಿಯಾಗಲಿ ಅಂತ ಗಣಪತಿಯನ್ನು ನಾವು ಎಲ್ಲದರಲ್ಲೂ ಪೂಜೆ ಮಾಡ್ತೀವಿ. ನೀವು ನೋಡಬಹುದು, ಯಾವುದೇ ದೇವರಿಗೆ ನಾವು ಆರಾಧ್ಯ ಅಂತ ಅಂದ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ರು ಯಾವುದೇ ಒಂದು ಶುಭ ಸಮಾರಂಭಗಳಲ್ಲೂ ಮೊದಲು ವಿನಾಯಕನಿಗೆ ಗಣಪತಿಗೆ ನಾವು ಪೂಜೆ ಸಲ್ಲಿಸಿ ನಂತರ ನಾವು ಅಂದ್ಕೊಂಡಿರೋದನ್ನು ಮಾಡ್ತೀವಿ. ಯಾಕಂತಂದರೆ ನಾವು ಅಂದ್ಕೊಂಡಿರೋ ಯಾವುದೇ ಪೂಜೆಗಳಲ್ಲಿ ವಿಘ್ನ ಬರಬಾರ್ದು ಅಂತ. ಹಾಗಾಗಿ ವಿಘ್ನ ನಿವಾರಕ ಗಣಪತಿ ಯಾವುದೇ ಒಂದು ಕೆಲಸಗಳಲ್ಲಿ ಅಥವಾ ಯಾವುದೇ ಒಂದು ದೇವರ ಕಾರ್ಯಕ್ರಮಗಳಲ್ಲಿ ನಾವು ಅಂದ್ಕೊಂಡಿದ್ರು ಪೂಜೆಗಳಲ್ಲಿ ಮೊದಲು ನಮ್ಮ ಪೂಜೆ ಗಣಪತಿಗೆ ನಾವು ಮಾಡ್ತೀವಿ ಅಂತ ಒಂದು ಶ್ರೇಷ್ಠ. ಹಾಗಾಗಿ ಗಣಪತಿಯನ್ನು ನೀವು ಪೂಜೆ ಮಾಡಬೇಕಾದ್ರೆ ಕಟ್ಟುನಿಟ್ಟಿನಲ್ಲಿ ಮಾಡಬೇಕಾಗತ್ತೆ. ಇನ್ನು ಗಣಪತಿಗೆ ನಾನು ಹೇಳಿದಾಗೆ ಒಂದು ಪ್ರಿಯವಾದ ವಸ್ತು, ತುಂಬ ಪ್ರಿಯವಾದ ವಸ್ತು, ಅದನ್ನು ಇಟ್ಟರೆ ನಿಮ್ಮ ಪೂಜೆಗೆ ಫಲ ಸಿಗುತ್ತೆ. ಅದು ಗರಿಕೆ. ಈ ಗರಿಕೆ ನಿಮಗೆ ಎಲ್ಲಿ ಸಿಕ್ಕುತ್ತೆ ಅಂದರೆ ಅದು ಹುಲ್ಲಿನ ಮಾದರಿ ಇರುತ್ತೆ. ಅದನ್ನು ನೀವು ಗಣಪತಿಗೆ ತಪ್ಪದೇ ಇಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಪೂಜೆಗೆ ಫಲನೇ ಸಿಕ್ಕಲ್ಲ. ಯಾಕಂದರೆ ಅದು ಪ್ರಿಯವಾದ ವಸ್ತು ಗರಿಕೆ. ಹಾಗಾಗಿ ಗರಿಕೆಯನ್ನು ಇಡಬೇಕಾಗುತ್ತೆ. ಇನ್ನು ಎಕ್ಕದ ಹೂವಿನ ಹಾರ. ಎಕ್ಕದ ಹೂವಿನಲ್ಲಿ ನೀವು 21 ಹೂವನ್ನು ಬಳಸಿ ಅದರಿಂದ ಹಾರ ರೀತಿಯಲ್ಲಿ ಮಾಡಿಕೊಂಡು ಗಣಪತಿಗೆ ಎಕ್ಕದ ಹಾರ 21 ಹೂವಿನಿಂದ ಮಾಡಿರುವಂಥದ್ದು ಹಾಕಿದ್ರೆ ತುಂಬ ಶ್ರೇಷ್ಠ. ಸೊ ನಾನು ಹೇಳುವ ವಸ್ತುಗಳನ್ನು ನೀವು ತಪ್ಪದೇ ಹಾಕಿ. ಗರಿಕೆ ಹಾಗೆ ಎಕ್ಕದ ಹೂವಿನಿಂದ ಮಾಡಿರುವಂತಹ ಹಾರ ಹಾಕಬೇಕು. ಸಾಮಾನ್ಯವಾಗಿ ಗುಲಾಬಿ ಹಾರ, ಸೇವಂತಿಗೆ ಹಾರ, ಮಲ್ಲಿಗೆ ಹಾರ ಅಥವಾ ಸಾಮಾನ್ಯವಾಗಿ ಎಲ್ಲ ಹೂಗಳು ಇಟ್ಟಿರ್ತೀವಿ. ಎಲ್ಲ ಹೂವು ಇಡಿ, ಯಾವುದು ತಪ್ಪಿಲ್ಲ. ಆದರೆ ನಾನು ಹೇಳುವಂಥ ಕೆಲವೊಂದು ವಸ್ತುಗಳನ್ನು ತಪ್ಪದೆ ಇಡಿ. ನಿಮ್ಮ ಪೂಜೆಯಲ್ಲಿ ಅದು ಇರಲಿ. ಇನ್ನು ನೀವು ದೀಪ ಹಚ್ಚಬೇಕಾದ್ರೆ ತುಪ್ಪದ ದೀಪ ಹಚ್ಚಿ. ಪ್ರತಿನಿತ್ಯ ಸಾಮಾನ್ಯವಾಗಿ ಎಣ್ಣೆ ಹಾಕ್ತೀವಿ. ಆದರೆ ಹಬ್ಬದ ದಿನದಂದು ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ. ನಿಮ್ಮ ಮನೆಗೆ ಸುಖ ಸಂಪತ್ತು ಐಶ್ವರ್ಯಗಳು ಬರುತ್ತೆ. ಒಂದು ಪುರಾಣಗಳೇ ಹೇಳ್ತಾರೆ, ತಿರುಗನು ಕುಬೇರನಾಗುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಅಂಥ ಹಬ್ಬದ ದಿನದಂದು ಅಂಥ ಪುಣ್ಯದ ಒಂದು ಸಮಯ ನೋಡಿ ಅಲ್ಲಿ ತುಪ್ಪದ ದೀಪ ಹಚ್ಚಿ ಮಣ್ಣಿನಲ್ಲಿ ಗಣೇಶನನ್ನು ಆಹ್ವಾನಿಸಿ ನಾವು ಮಂತ್ರ ಪಠಿಸಿ ತುಪ್ಪದ ದೀಪ ಹಚ್ಚಿದ್ರೆ ತಿರುಗನು ಕುಬೇರನಾಗ್ತಾನೆ. ಹಾಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಕೆಲವೊಂದು ಶ್ರೇಷ್ಠ ವಸ್ತುಗಳನ್ನು ಬಳಸಬೇಕಾಗುತ್ತೆ. ಇನ್ನು ಗೌರಿ ಪೂಜೆಯನ್ನು ಮಾಡಿರ್ತೀರ, ಗಣೇಶ ಪೂಜೆಯನ್ನು ಮಾಡಿರ್ತೀರ,
ಇನ್ನು ವಿಸರ್ಜನೆಯ ಸಮಯ ತುಂಬ ಜನ ಕೇಳ್ತಾ ಇರ್ತೀರಾ, ಇವತ್ತು ಆಲ್ರೆಡಿ ಇಟ್ಟಿರ್ತೀರಾ, ಗಣೇಶನನ್ನು ಸ್ಥಾಪಿಸಿರ್ತೀರಾ, ಆದರೆ ವಿಸರ್ಜನೆ ಯಾವಾಗ ಮಾಡಬೇಕು ಅಂತ. ಬುಧವಾರ ಹಬ್ಬ ಇರೋದ್ರಿಂದ ತುಂಬ ಮನೆಗಳಲ್ಲಿ ಗುರುವಾರನೇ ತೆಗೆಯೋ ಸಾಧ್ಯತೆ ಇರುತ್ತೆ, ಒಂದು ದಿನಕ್ಕೆ ತೆಗೆಯೋ ಸಾಧ್ಯತೆ ಇರುತ್ತೆ. ಇನ್ನು ನೀವು ಗುರುವಾರ ತೆಗಿತೀರಾ ಅಂತಂದರೆ, ಗುರುವಾರ ರಾಹುಕಾಲದ ಸಮಯ ಮಧ್ಯಾಹ್ನ 2ರಿಂದ 3:30ವರೆಗೂ ರಾಹುಕಾಲ ಬರುತ್ತೆ. ಹಾಗಾಗಿ ಗುರುವಾರ ಆಗಸ್ಟ್ 28 ಈ ಒಂದು ಸಮಯನ ಅವಾಯ್ಡ್ ಮಾಡಿ ವಿಸರ್ಜನೆಗೆ. ಇನ್ನು ನೀವು ಯಮಗಂಡ ಕಾಲ ಬೆಳಗ್ಗೆ 6ರಿಂದ 8 ಗಂಟೆವರೆಗೂ ಯಮಗಂಡ ಕಾಲ ಬರುತ್ತೆ, ಆ ಸಮಯನೂ ಅವಾಯ್ಡ್ ಮಾಡಿ. ಮಿಕ್ಕಿದ ಯಾವುದೇ ಟೈಮಿಂಗ್ಸಲ್ಲೂ ನೀವು ಮಾಡ್ಕೋಬೋದು. ಅಂದರೆ ಸಂಜೆ 4ರಿಂದ ನೀವು ವಿಸರ್ಜನೆ ಮಾಡ್ಕೋಬಹುದು, ಯಾವತ್ತು ಗುರುವಾರ ನೀವು ತೆಗಿತೀರಾ ಅಂತಂದರೆ. ಇನ್ನು ನೀವು 3 ದಿನ, ತುಂಬ ಮನೆಗಳಲ್ಲಿ 3 ದಿನ ಇಡುವ ಪದ್ಧತಿ. ಅಂದರೆ ಬುಧವಾರ ಹಬ್ಬ ಇರೋದ್ರಿಂದ ಗುರುವಾರ, ಶುಕ್ರವಾರ, ಶನಿವಾರ ಬರುತ್ತೆ. ಇನ್ನು ಶನಿವಾರ ನೀವು ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ಅದಕ್ಕೂ ಸಮಯ ನೋಡಿ ಮಾಡಬೇಕಾಗುತ್ತೆ. ಯಾವ ಸಮಯ ಸಿಕ್ಕಿದ ಸಮಯಗಳಲ್ಲಿ ಮಾಡಿಕೊಂಡ್ರೆ ಶುಭ ಆಗೋದಿಲ್ಲ. ಹಾಗಾಗಿ ಸಮಯ ತುಂಬ ಮುಖ್ಯ ಆಗುತ್ತೆ. ಇನ್ನು ನೀವು ಶನಿವಾರ 3ನೇ ದಿನಕ್ಕೆ ನೀವು ವಿಸರ್ಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅದರಲ್ಲಿ ರಾಹುಕಾಲ ಬಂದು ನಿಮಗೆ ಬೆಳಗ್ಗೆ 9ರಿಂದ 11 ಗಂಟೆವರೆಗೂ ರಾಹುಕಾಲ ಬರುತ್ತೆ ಶನಿವಾರ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 2ರಿಂದ 3:45ರವರೆಗೂ ನಿಮಗೆ ಯಮಗಂಡ ಕಾಲ ಬರುತ್ತೆ. ಗುಳಿಕ ಕಾಲ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ. ನೀವು ಯಾವ ಸಮಯನ ತುಂಬ ಅದರಲ್ಲಿ ಮಾಡಬಾರ್ದು ಅಂತಂದರೆ, ರಾಹುಕಾಲ ಯಮಗಂಡ ಕಾಲನ ತಪ್ಪಿಸಿ ಬೆಳಗ್ಗೆ 9ರಿಂದ 11 ಗಂಟೆ ಮಾಡೋದಕ್ಕೆ ಹೋಗ್ಬೇಡಿ. ಯಮಗಂಡ ಕಾಲ 2ರಿಂದ 3:45ರವರೆಗೂ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ನೀವು ಸಂಜೆ 4 ಗಂಟೆಯ ಮೇಲೆ ನೀವು ಮಾಡ್ಕೋಬೋದು. ಅಂದರೆ ಶನಿವಾರ ಸಂಜೆ 4 ಗಂಟೆಯ ನಂತರ ನೀವು ಗಣೇಶ ವಿಸರ್ಜನೆಯನ್ನು ಮಾಡ್ಕೋಬಹುದು. ವಿಸರ್ಜನೆ ಮಾಡುವಾಗ ನೀವು ನೀರಿನಲ್ಲಿ ನೀವು ಏನು ಗಣೇಶ ಎಲ್ಲ ಪೂಜೆ ಮಾಡಿರ್ತೀರ, ಎಲ್ಲ ಹೂವು ಏನೇನು ಹಾಕಿರ್ತೀರ ಅದನ್ನೆಲ್ಲ ಒಂದು ಗಿಡದ ಕೆಳಗೆ ಅಥವಾ ಮರದ ಕೆಳಗೆ, ದೇವಸ್ಥಾನದ ಮರದ ಕೆಳಗೆ ಅಥವಾ ನಿಮ್ಮ ಮನೆ ಎತ್ತಲಿನಲ್ಲಿರುವ ಗಿಡದ ಕೆಳಗೆ ನೀವು ಹಾಕ್ಕೊಳ್ಳಿ ಹೂವೆಲ್ಲ. ಇನ್ನು ಕಳಸಕ್ಕೆ ಅಂದರೆ ಏನು ಸ್ಥಾಪಿಸಿರ್ತೀವಿ ಗಣೇಶ, ಅಲ್ಲಿ ಅಕ್ಕಿ ಬೆಳೆಸಿರ್ತೀವಲ್ಲ, ಅದನ್ನೆಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಿಹಿ ಮಾಡಬೇಕಾಗುತ್ತೆ. ತುಂಬ ಜಾಸ್ತಿ ಅಕ್ಕಿ ಹಾಕಿದರೆ ಸ್ವಲ್ಪ ಅಕ್ಕಿನ ತೆಗೆದು ಸಿಹಿ ಮಾಡಿ ಮಿಕ್ಕಿದ್ದನ್ನು ನೀವು ಅಡುಗೆಗೆ ಬಳಸ್ಕೋಬಹುದು. ಆದರೆ ಒಂದಿಷ್ಟು ಅಂತ ನೀವು ಅದರಲ್ಲಿ ಸಿಹಿ ಮಾಡಲೇಬೇಕಾಗುತ್ತೆ. ಇನ್ನು ತುಂಬ ಜನ ಭಾನುವಾರ ವಿಸರ್ಜನೆ ಮಾಡುವವರು ಯಾವಾಗ ಅಂತ ಕೇಳಿದ್ರೆ, ಭಾನುವಾರ ವಿಸರ್ಜನೆಯ ಸಮಯ ಹೀಗಿದೆ. ರಾಹುಕಾಲ ಸಂಜೆ 5ರಿಂದ 7 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. ನೀವು ವಿಸರ್ಜನೆ ಮಾಡಬೇಕಂದ್ರೆ ನೀವು 3 ಗಂಟೆಯಿಂದ 5 ಗಂಟೆ ಒಳಗಡೆ ನೀವು ಭಾನುವಾರ ವಿಸರ್ಜನೆ ಮಾಡ್ಕೋಬಹುದು. ಅಥವಾ 7 ಗಂಟೆಯ ನಂತರ ನೀವು ವಿಸರ್ಜನೆ ಮಾಡ್ಕೋಬಹುದು. ಇದಾಗಿತ್ತು ವಿಸರ್ಜನೆಯ ಸಮಯ. ನೋಡಿದ್ರಲ್ಲ, ಯಾವ ದಿನ ವಿಸರ್ಜನೆ ಮಾಡಬೇಕು, ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು, ಆ್ಯಂಡ್ ಪೂಜೆಗೆ ಇಟ್ಟಿರುವಂಥ ಹೂವು, ಅಕ್ಕಿ ಎಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಈ ವಿಡಿಯೋ ತುಂಬ ಉಪಯೋಗ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗಣೇಶ ನಿಮ್ಮೆಲ್ಲರಿಗೂ ನೀವು ಅಂದ್ಕೊಂಡಿರುವಂಥ ಕೆಲಸಗಳಲ್ಲಿ ಯಶಸ್ಸನ್ನು ನೀಡಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ.